ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆದ ಮುದ್ದೆನ ಹೇಗೆ ಮಾಡಬೇಕು ಮತ್ತು ಯಾವುದೇ ರೀತಿ ಕೈ ಸುಡ್ದೇನೆ ಕ್ರ್ಯಾಕ್ ಆಗದೆ ಇರೋ ಥರ ಮುದ್ದೆನ ಯಾವ ರೀತಿ ಕಟ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಯಾವುದಾದ್ರೂ ಒಂದು ಬೌಲ್ ಅಥವಾ ಕಪ್ ತೊಗೊಳ್ರಿ. ಅದರಲ್ಲಿ ಚಿಕ್ಕ ಸ್ಪೂನಿಂದ 2ರಿಂದ 3 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ರಿ. ನಾನಿಲ್ಲಿ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ನೀರು ಹಾಕಿ ನೀಟಾಗಿ ಒಂದು ಸಲ ಕಲಿಸ್ಕೊಳ್ಳೋಣ. ಯಾವುದೇ ರೀತಿ ಗಂಟಾಗಬಾರ್ದು, ಆ ರೀತಿ ನೀಟಾಗಿ ಕಲಿಸ್ಕೊಡ್ರಿ. ಮುದ್ದೆ ಮಾಡುವಾಗ ಗಂಟಾಗಬಾರ್ದು ಅಂದರೆ ಈ ರೀತಿ ಮುಂಚೆ ರೆಡಿ ಮಾಡಿ ಇಟ್ಕೋಬೇಕು. ನೋಡಿರಿ, ಯಾವುದೇ ಥರ ಗಂಟೆ ಇರ್ದಾಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿಟ್ಟು ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ ನಾನು 1.5 ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಕಪ್ನಿಂದ ಹಿಟ್ಟನ್ನು ಅಳತೆ ಮಾಡಿದ್ರೂ ಕೂಡ ಅದೇ ಕಪ್ನಿಂದ 1 ಕಪ್ ಹಿಟ್ಟಿಗೆ 1.5 ಕಪ್ನಷ್ಟು ನೀರು ಹಾಕ್ಕೊಳ್ರಿ. 2 ಕಪ್ ಏನಾದರೂ ಹಿಟ್ಟಿದ್ರೆ ಅದಕ್ಕೆ ಸಮನಾಗಿ 3 ಕಪ್ನಷ್ಟು ನೀರು ಹಾಕ್ಕೊಳ್ರಿ. ಆಗ ಕರೆಕ್ಟಾಗಿ ಮುದ್ದೆ ರೆಡಿ ಆಗುತ್ತೆ. ನಾನು 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ರಿ. ತುಪ್ಪ ಹಾಕೋದ್ರಿಂದ ಮುದ್ದೆ ನಮಗೆ ಸಾಫ್ಟಾಗಿ ರೆಡಿ ಆಗುತ್ತೆ. ಈಗ ಇದರಲ್ಲಿ ಮುಂಚೆನೇ ಕಲಸಿಟ್ಕೊಂಡಿರುವಂಥ ರಾಗಿ ಸರಿ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರು ಬಿಸಿ ಆಗೋಕ್ಕಿಂತ ಮುಂಚೆನೇ ಈ ರೀತಿ ಸೇರಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ರಾಗಿ ಮುದ್ದೆಯಲ್ಲಿ ಯಾವುದೇ ಥರ ಗಂಟು ಬರಲ್ಲ. ಈಗ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ. ನೀವು ಬಿಸಿ ನೀರಿಗೆ ಡೈರೆಕ್ಟಾಗಿ ರಾಗಿ ಹಿಟ್ಟು ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂಚೆ ರಾಗಿ ಸರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ರಿ. ಆಗ ನಿಮಗೆ ರಾಗಿ ಮುದ್ದೆಯಲ್ಲಿ ಯಾವುದೇ ಥರ ಗಂಟಾಗಲ್ಲ. ನೋಡಿರಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದಕ್ಕೆ ನಾನು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀರು ಅಳತೆ ಮಾಡಿರೋ ಕಪ್ನಿಂದನೇ 1.5 ಕಪ್ ನೀರಿಗೆ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ನೀಟಾಗಿ ಜಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇಮಿಡಿಯೇಟಾಗಿ ಮಿಕ್ಸ್ ಮಾಡೋದು ಬೇಡ, ಹಾಗೆ ಬಿಟ್ಬಿಡೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ಹಿಟ್ಟು ನಮಗೆ ಚೆನ್ನಾಗಿ ಬೇಯಬೇಕು, ಅಂದಾಗಲೇ ಮುದ್ದೆ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಹಿಟ್ಟೇನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಆಗ ಚೆನ್ನಾಗಿ ಬೇಯಲ್ಲ. ಈ ರೀತಿ ಬಿಸಿನೀರಿಗಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ದೇ ಹಾಗೆ ಬಿಟ್ಟರೆ ಆಗ ಚೆನ್ನಾಗಿ ಬೇಯುತ್ತೆ, ಆಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಹಿಟ್ಟು ಹಾಕಿದ್ಮೇಲೆ ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೊಬೇಡ್ರಿ, ಹಾಗೆ ಬಿಟ್ಬಿಡ್ರಿ. ನೋಡಿರಿ, ಈ ರೀತಿ 1 ನಿಮಿಷ ಅಥವಾ ಒಂದು 2 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ಈಗ ಕಲಿಸ್ಕೊಡ್ರಿ. ಈ ರೀತಿ ಮಾಡಿದ್ರೆ ಗಂಟಾಗಲ್ವಾ ಅನ್ಬೋದು. ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ನೋಡ್ತಾ ಹೋಗ್ರಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಕಲಿಸ್ಕೊಡ್ರಿ. ನೀವು ಹಿಟ್ಟನ್ನು ಸರಿಯಾಗಿ ಅಳತೆ ಮಾಡಾಕೊಂಡ್ರೆ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ನೋಡಿರಿ, ಈ ರೀತಿ ನೀಟಾಗಿ ಗಟ್ಟಿಯಾಗೋವರೆಗೂ ನಾವು ಕೈ ಬಿಡದೇ ಫಟಾಫಟ್ ಅಂತ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ಮೊದಲನೇ ಸಲ ಮಾಡ್ತಾಯಿದ್ರು ಕೂಡ ಈ ವಿಧಾನದಲ್ಲಿ ಮಾಡಿಕೊಡ್ರಿ, ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಮುದ್ದೆ ಹಾಳಾಗಲ್ಲ. ನೋಡಿರಿ, ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಮೇಲ್ಮುಚ್ಚಿ 1 ನಿಮಿಷ ಬೇಯಲಿಕ್ಕೆ ಬಿಡೋಣ. ಹಾಗಾಗಿ ಈ ರೀತಿ ಮೇಲ್ಮುಚ್ಚೋದ್ರಿಂದ ಹಿಟ್ಟು ನಮಗೆ ಬೇಗನೆ ಬೇಯುತ್ತೆ. ನೋಡಿರಿ, ಈ ರೀತಿ 1 ನಿಮಿಷ ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನಮಗೆ ಈ ರೀತಿ ಚೆನ್ನಾಗಿ ಬೆಂದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಹಿಟ್ಟನ್ನು ಚೆನ್ನಾಗಿ ಬೇಯಿಸಿದಂತೆ ಕೆಳಗಡೆ ಸ್ವಲ್ಪ ತಳ ಅಂಟಿರುತ್ತೆ, ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೋದು. ಇನ್ನೊಂದು ರೀತಿಯಲ್ಲೂ ಕೂಡ ಹಿಟ್ಟನ್ನ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿರಿ, ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಬೇಯಿಸಿದ್ಮೇಲೆ ಒಂದು ಸ್ವಲ್ಪ ಕೈಯಿಂದ ಮುಟ್ಟು ನೋಡಿರಿ. ಈ ರೀತಿ ಮುಟ್ಟಿದಾಗ ನಮಗೆ ಹಿಟ್ಟು ಯಾವುದೇ ಕಾರಣಕ್ಕೂ ಕೈಗಂಟಬಾರ್ದು. ಈ ರೀತಿ ಅಂಟ್ತಾ ಇರಲಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿರಿ, ಇಲ್ಲಿವರೆಗೂ ಬೇಯಿಸ್ಕೊಡ್ರಿ. ಚೆನ್ನಾಗಿ ಬೆಂದ ಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮೇಲ್ಮುಚ್ಚಿ ಒಂದು ಸ್ವಲ್ಪ ಬಿಟ್ಬಿಡ್ರಿ. 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟಾದಮೇಲೆ ಬಿಸಿ ಇರುವಾಗಲೇ ಈಗ ಮುದ್ದೆ ಕಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕೈ ಸುಡದೇ ಇರೋ ಥರ ಹಿಟ್ಟು ಬಿಸಿ ಇರುವಾಗಲೇ ಮುದ್ದೆನ ತುಂಬ ಸುಲಭವಾಗಿ ಯಾವ ರೀತಿ ಕಟ್ಟೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಇಷ್ಟು ಹಿಟ್ಟು ತೊಗೋಬೋದು, ತೊಂದರೆ ಇಲ್ಲ. ಈಗ ಈ ರೀತಿ ಯಾವುದಾದ್ರೂ ಒಂದು ಚಿಕ್ಕ ಬೌಲ್ನಲ್ಲಿ ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ರಿ. ಕೆಳಗಡೆ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೋದು ಬೇಕಂದರೆ. ಈಗ ಈ ರೀತಿ ಅಲುಗಾಡಿಸ್ಕೊಂಡ್ರೆ ತುಂಬಾ ನೀಟಾಗಿ ನಿಮಗೆ ಮುದ್ದೆ ರೆಡಿ ಆಗುತ್ತೆ. ಹಿಟ್ಟು ಎಷ್ಟೇ ಬಿಸಿ ಇದ್ದರೂ ಕೈಗೆ ಸ್ವಲ್ಪನೂ ಬಿಸಿ ತಾಗಲ್ಲ. ತುಂಬ ಸುಲಭವಾಗಿ ಸಾಫ್ಟ್ ಆದಂಥ ಮುದ್ದೆನ ಮಾಡ್ಕೋಬೋದು. ಬೇಗನೆ ಮಾಡ್ಕೋಬೋದು. ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ನೋಡಿರಿ, ಚೆನ್ನಾಗಿ ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ವಿಧಾನದಲ್ಲಿ ಕೂಡ ತೋರಿಸ್ತೀನಿ. ನೋಡಿರಿ, ಯಾವುದಾದ್ರೂ ಒಂದು ಈ ರೀತಿ ಚಿಕ್ಕ ಪ್ಲೇಟ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಡ್ರಿ. ಆಮೇಲೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಡ್ರಿ. ಈ ರೀತಿ ನಾವು ತುಪ್ಪ ಹಚ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಮುದ್ದೆ ಕ್ರ್ಯಾಕ್ ಆಗಲ್ಲ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಹಚ್ಚಿ ಈ ರೀತಿ ಗುಂಡಕ್ಕೆ ಮಾಡಿದ್ರೆ ಯಾವುದೇ ರೀತಿ ಕ್ರ್ಯಾಕ್ ಆಗದೆ ಇರೋ ಥರ ನಮಗೆ ಮುದ್ದೆ ರೆಡಿ ಆಗುತ್ತೆ. ಈ ರೀತಿ ಬಿಸಿ ಬಿಸಿ ಮುದ್ದೆಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು
ಈ ರೀತಿ ಯಾವುದಾದ್ರೂ ಸಾಂಬಾರು ಜೊತೆ ನೀವು ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.